ವ್ಯಾಸಪೀಠ. ಹಿಂದೆ ಆಶ್ರಮಗಳಲ್ಲಿ ವ್ಯಾಸಪೀಠವನ್ನು ಇಟ್ಕೊಳ್ತಾ ಇದ್ದರು. ಮಕ್ಕಳಿಗೆ ಪಾಠ ಹೇಳಬೇಕಾದಾಗ ವ್ಯಾಸಪೀಠದ ಮೇಲೆ ಪುಸ್ತಕವನ್ನು ಇಟ್ಟುಕೊಳ್ತಾ ಇದ್ದರು. ಅದು ಎಲ್ಲ ರೀತಿಯಲ್ಲಿಯೂ ಅನುಕೂಲಕರವಾಗಿತ್ತು. ಸೂತ ಮುನಿಗಳು ಶಿಷ್ಯರಿಗೆ ಬೋಧಿಸುತ್ತಿದ್ದರು. ಆ ಸಮಯದಲ್ಲಿ ಅವರು ಕುಳಿತ ಸ್ಥಳದಿಂದ ಏಳಲಿಲ್ಲ. ಅದು ನಿಯಮ. ಅದೇ ಸಮಯಕ್ಕೆ ಬಲರಾಮ ಅಲ್ಲಿಗೆ ಬರ್ತಾರೆ. ಬಲರಾಮರನ್ನು ನೋಡಿ ಇತರರು ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸ್ತಾರೆ. ಆದರೆ ನಿಯಮದಂತೆ ಸೂತರು ಮಾತ್ರ ಏಳಲಿಲ್ಲ. ಅದೇ ಸಮಯದಲ್ಲಿ ಅವರಿಗೆ ಸಾವುಂಟಾಯಿತು. ಉಳಿದ ಇತರ ಋಷಿಗಳು ಬಲರಾಮನನ್ನು ಖಂಡಿಸ್ತಾರೆ. ಅವರಿಗೆ ತಮ್ಮ ತಪ್ಪಿನ ಅರಿವು ಉಂಟಾಗಿತ್ತು. ಇದರಿಂದ ಪಶ್ಚಾತ್ತಾಪದಿಂದ ಅಹಿತವೆನಿಸಿತು. ಯಾರು ಮೌನದಿಂದ ಇರುವರೋ ಅವರ ವಾಕ್ ಶುದ್ಧಿಯಾಗಿರುತ್ತದೆ. ಅದು ಹೇಳಿದರೆ ಸಿದ್ಧಿಸುತ್ತೆ. ಲೋಕದಲ್ಲಿ ಕೆಲವು ವಿಚಾರಗಳು ಕಾಲಕ್ರಮೇಣ ಬದಲಾಗುತ್ತಾ ಹೋಗುತ್ತದೆ. ಅದನ್ನು ಪಾಲಿಸಬೇಕು. ಆಗ ಬಲರಾಮರು ತಮ್ಮ ತಪಶಕ್ತಿಯಿಂದ ಸೂತರನ್ನು ಬದುಕಿಸ್ತಾರೆ. ಆದರೆ ಆಗಲೂ ಸೂತರು ಏನೂ ಮಾತನಾಡಲಿಲ್ಲ. ರಾಮನು ಜನಿಸಿದ ಕೂಡಲೇ ಪುರುಷ ಅಂತ ಹೇಳ್ತಾರೆ. ಹಾಗೆಯೇ ಇನ್ನು ಸ್ವಲ್ಪ ಕಾಲ ಕಳೆದಂತೆ ಅವರನ್ನು ಚಾರಿತ್ರಿಕ ಮಹಾಪುರುಷರು ಅಂತ ಹೇಳ್ತಾರೆ. ಒಂದು ಯುಗ ಕಳೆದಂತೆ ಯುಗ ಪುರುಷನೆನ್ನುವರು. ಹೀಗೆ ಕೊನೆಗೆ ಅವತಾರ ಪುರುಷನಾಗುವನು.